ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ವಿಜಯಾಂಬಿಕಾ, ಇಷ್ಟೊತ್ತಲ್ಲಿ ನನ್ನನ್ನ ನೆನೆಸ್ಕೊಂಡು ಕಾಲ್ ಮಾಡ್ಬಿಟ್ಟಿದ್ಯಾ? ಓಹೋ, ಅಲ್ಲ ಮನೆಯವರೆಲ್ಲ ಬೀದಿಗೆ ಬೀಳೋ ಹೊತ್ತಾದ್ರೂ ನಿನ್ ಕತ್ತು ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ ಅಲ್ವಾ? ಏನ್ ಮಾತಾಡ್ತಿದ್ಯಾ ನೀನು? ನನಗೆಲ್ಲ ಗೊತ್ತು ಕಣೆ. ಮನೆಯಲ್ಲಿ ಕುಡಿಯೋಕ್ ನೀರಿಲ್ಲ, ಬೇಸಕ್ಕೆ ಅಕ್ಕಿ ಇಲ್ಲ, ಒಂದ್ ಕಡೆ ಗ್ಯಾಸ್ ಇಲ್ಲ, ಕರೆಂಟ್ ಇಲ್ಲ. ಇದನ್ನೆಲ್ಲ ಯಾರು ಮಾಡ್ಸಿದ್ವು ಅಂತ ಅನ್ಕೊಂಡಿದ್ಯಾ? ವಿಜಯಾಂಬಿಕಾ, ಏನ್ ಮಾತಾಡ್ತಿದ್ಯಾ ನೀನು? ಯಾಕೆ ನನ್ನ ಮಾತಿನ ಅರ್ಥ ನಿನಗಿನ್ನೂ ಗೊತ್ತಾಗ್ಲಿಲ್ವಾ? ಇವತ್ತು ನೀನು ನಿಮ್ಮ ಮನೆಯವರೆಲ್ಲ ಅನುಭವಿಸ್ತಿದ್ದೀರಲ್ಲ ನರಕ, ಆ ನರಕನ ಸೃಷ್ಟಿ ಮಾಡಿರೋ ಸೃಷ್ಟಿಕರ್ತೆ ನಾನೇ, ವಿಜಯಾಂಬಿಕಾ. ಹಾ, ಇಷ್ಟಕ್ಕೆ ಎಲ್ಲ ಮುಗೀತು ಅಂತ ಅನ್ಕೋಬೇಡ, ಇದು ಬರೀ ಶುರು ಅಷ್ಟೇ. ಇನ್ನು ಮುಂದೆ ಒಂದೊಂದು ನಿಮಿಷನೂ ನೆಮ್ಮದಿ ಕಳ್ಕೊಂಡು ಗೊಳೋ ಅಂತ ಅಳ್ಬೇಕು ನೀವೆಲ್ರು. ಹಾಗೆ ಮಾಡ್ತೇನೆ. ಅಪ್ಪಿ ತಪ್ಪಿ ಒಂದು ವೇಳೆ ನರಕದಲ್ಲಾದ್ರೂ ನೀವು ಒಂದ್ ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ಅದೇ ವಿಜಯಾಂಬಿಕಾ ದೃಷ್ಟಿ ಬಿತ್ತು ಅಂದ್ರೆ ನೆಮ್ಮದಿಯಾಗಿರಕ್ ಸಾಧ್ಯನೇ ಇಲ್ಲ. ವಿಜಯಾಂಬಿಕಾ, ಹಾರಾಡ್ಬೇಡ. ಏನೀಗ ನೀನ್ ಹೋಗಿ ವೀರು ಹೇಳ್ತೀಯಾ ಇದನ್ನೆಲ್ಲ ಮಾಡಿಸ್ತಿರೋದು ವಿಜಯಾಂಬಿಕಾ ಅಂತ? ಹೋಗ್ ಹೇಳ್ಕೊ ಹೋಗು. ಏನೇನೋ ಎದುರಿಸಿದಿನಂತೆ, ಇದೆಲ್ಲ ನನಗ್ ಯಾವ ಲೆಕ್ಕ? ಅಷ್ಟಕ್ಕೂ ಇದನ್ನೆಲ್ಲ ಹೇಳೋದಕ್ಕೆ ನಿನ್ ಹತ್ರ ಸಾಕ್ಷಿ ತಾನೇ ಏನಿದೆ ಹೇಳು? ನೀವು ಯಾವ ಅಧಿಕಾರಿಗಳ ಹತ್ರ ಹೋಗಿ ಹೇಳಿದ್ರು ಇದೆಲ್ಲ ನಮಗ್ ಗೊತ್ತಿಲ್ಲ ಅಂತ ನಾಟಕನೇ ಆಡೋದು. ಅವರೇ ಹೇಳಿದ್ರಲ್ಲ, ಪೈಪ್ ಹೊಡೆದೋಗಿದೆ, ವೈರ್ ಸುಟ್ಟು ಹೋಗಿದೆ, ಆಕ್ಸಿಡೆಂಟ್ ಆಗಿದೆ, ಅದು ಇದು ಅಂತ. ಇದೆಲ್ಲ ಆದ್ಮೇಲೂ ಇಷ್ಟೆಲ್ಲ ಮಾಡಿಸಿದ್ದು ವಿಜಯಾಂಬಿಕಾನೆ ಅಂತ ನಿಮ್ಮ ಅಪ್ಪನ ಹತ್ರ ಹೋಗಿ ಹೇಳ್ತೀಯಾ? ಸಾಧ್ಯನೇ ಇಲ್ಲ. ಇದನ್ನೆಲ್ಲ ನೀವೇ ಅನುಭವಿಸ್ಬೇಕು. ನಾನು ಈಗಿರೋ ಪರಿಸ್ಥಿತಿಗೆ ಸೇಡ್ ತೀರಿಸ್ಕೊಳ್ದೆ ಅಂತೂ ಬಿಡೋದೇ ಇಲ್ಲ. ನೀನು ಸುಬ್ಬು ಮಾತ್ರ ಅಲ್ಲ, ನಿನ್ನಿಡೀ ಸಂಸಾರನೇ ನನ್ನ ಸೇಡಿನ ಜ್ವಾಲೆಗೆ ಸಿಕ್ಕಾಕೊಂಡು ಸುಟ್ಟು ಹೋಗ್ಬಿಡ್ಬೇಕು. ವಿಜಯಾಂಬಿಕಾ, ಅಷ್ಟಕ್ಕೂ ಇಂಥ ಮಾತುಗಳು ಆಡಬೇಕಾಗಿದ್ದು ನಾವು, ನೀನಲ್ಲ. ನೀನೀಗಾಗಲೇ ಸಿಗಾಕೊಂಡು ಸುಟ್ಟು ಕರೆಕ್ಲಾಗೋಗಿದೆ. ಅಂಥದ್ರಲ್ಲಿ ನೀನು ನಮಗೆ ತೊಂದರೆ ಕೊಡ್ತೀಯ? ನೋಡು ವಿಜಯಾಂಬಿಕಾ, ನೀನ್ ಅದ್ ಏನ್ ಮಾಡ್ತೀಯೋ ಮಾಡು. ಅದನ್ನ ನಾವು ಅಪ್ಪನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಅದನ್ನ ನಾನು ಸುಬ್ಬನೇ ಎದುರಿಸ್ತೀವಿ. ಇದು ನಾವು ನಿನಗ್ ಹಾಕ್ತಿರೋ ಸವಾಲು. ವಿಜಯಾಂಬಿಕಾ, ಧರ್ಮಕ್ಕೂ ಅಧರ್ಮಕ್ಕೂ ಯುದ್ಧ ಆದಾಗ ಯಾವ್ದು ಗೆದ್ದಿರೋದು ಅಂತ ಪುರಾಣದಿಂದಲೂ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಅನ್ಯಾಯ ಮಾಡಿ ಗೆಲ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಅಂತ್ಯಕ್ಕೆ ದಾರಿ ಅಂತ ಅರ್ಥ. ಸೋಲಕ್ ಸಿದ್ಧವಾಗಿರು, ನಿನ್ ಕಡೆಗಾಲ ಹತ್ರ ಬಂದಿದೆ. ಇದು ಯಾವ ರೀತಿ ನ್ಯಾಯನೇ? ಇವನು ಕೆಲಸ ಹೋಯ್ತು ಅಂತ ಅವಳು ಯಾಕೆ ಕೆಲಸ ಬಿಡಬೇಕು? ಹಗಲು ರಾತ್ರಿ ಓದಿ ಕಷ್ಟಪಟ್ಟು ಕೆಲಸ ಪಡ್ಕೊಂಡಿದ್ದಾಳೆ ನನ್ನ ಸೊಸೆ.